ಶಿಂಗಟಾಲೂರಿನಲ್ಲಿ ದೈವ ನಿಂದನೆ, ಭಕ್ತರ ಆಕ್ರೋಶ. ಗದಗ ಜಿಲ್ಲೆಯಲ್ಲಿ ದುಷ್ಕರ್ಮಿಗಳ ಅಟ್ಟಹಾಸ, ಐತಿಹಾಸಿಕ ರಾಮಲಿಂಗೇಶ್ವರ ಮೂರ್ತಿ ಭಗ್ನ. ಶಿವರಾತ್ರಿಯ ಸಂಭ್ರಮದ ನಡುವೆಯೇ ಕಿಡಿಗೇಡಿಗಳ ಹೀನ ಕೃತ್ಯ, ಗ್ರಾಮಸ್ಥರ ಕಣ್ಣೀರು. ಪ್ರಾಚೀನ ಶಿವಲಿಂಗ, ನದಿ ಹಾಗೂ ಹೊನ್ನೆತ್ತೆಮ್ಮ ಮೂರ್ತಿಗಳು ಜಖಂ. ಸ್ಥಳಕ್ಕೆ ಬಾರದ ಅಧಿಕಾರಿಗಳು. ಮುಂಡರಗಿಯ ಶಿಂಗಟಾಲೂರಿನಲ್ಲಿ ಜನರ ಆಕ್ರೋಶದ ಕಟ್ಟೆ. ಭಕ್ತಿ ಭಾವದ ಶಿವರಾತ್ರಿ ಹಬ್ಬದ ನಡುವೆಯೇ ಗದಗ ಜಿಲ್ಲೆಯಲ್ಲಿ ಮನಕಲಕುವ ಘಟನೆಯೊಂದು ಜರುಗಿದೆ. ಮುಂಡರಗಿ ತಾಲೂಕಿನ ಶಿಂಗಟಾಲೂರಿನಲ್ಲಿ ಕಿಡಿಗೇಡಿಗಳು ತಮ್ಮ ರಾಕ್ಷಸ ಪ್ರವೃತ್ತಿ ಮೆರೆದಿದ್ದಾರೆ. ಶತಮಾನಗಳ ಇತಿಹಾಸವಿರುವ ದೇವಸ್ಥಾನದ ಮೇಲೆ ದಾಳಿ ಮಾಡಿ ಭಕ್ತರ ಶ್ರದ್ಧಾ ಕೇಂದ್ರವನ್ನ ವಿರೂಪಗೊಳಿಸಿದ್ದಾರೆ. ಇದು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಶಿಂಗಟಾಲೂರು ಗ್ರಾಮದ ತುಂಗಭದ್ರಾ ನದಿ ದಂಡೆಯ ಮೇಲಿರುವ ಪವಿತ್ರ ರಾಮಲಿಂಗೇಶ್ವರ ದೇವಸ್ಥಾನ. ಶಿವರಾತ್ರಿಯಂದು ಶಿವನಿಗೆ ವಿಶೇಷ ಪೂಜೆ ಸಲ್ಲಿಸಲು ಗ್ರಾಮಸ್ಥರು ಶನಿವಾರವಷ್ಟೇ ದೇವಸ್ಥಾನಕ್ಕೆ ಸುಣ್ಣ ಬಣ್ಣ ಬಳಿದು ಸಜ್ಜುಗೊಳಿಸಿದ್ರು. ಆದರೆ ರಾತ್ರೋರಾತ್ರಿ ನುಗ್ಗಿದ್ದ ಕಟುಕರು ಇಲ್ಲಿನ ಐತಿಹಾಸಿಕ ಶಿವಲಿಂಗ, ನಂದಿ ಹಾಗೂ ಪಕ್ಕದಲ್ಲೇ ಇದ್ದ ಹೊನ್ನೆತ್ತೆಮ್ಮನ ಮೂರ್ತಿಗಳನ್ನ ಭಗ್ನಗೊಳಿಸಿದ್ದಾರೆ. ಬೆಳಿಗ್ಗೆ ಪೂಜೆ ಸಲ್ಲಿಸಲು ಹೋದ ಭಕ್ತರಿಗೆ ಈ ದೃಶ್ಯ ಕಂಡು ಬರಸಿಡಿಲು ಬಡಿದಂತಾಗಿದೆ. ಜಗತ್ತೇ ಶಿವನ ಆರಾಧನೆಯಲ್ಲಿ ಮುಳುಗಿದ್ರೆ ಇಲ್ಲಿನ ಕಿಡಿಗೇಡಿಗಳು ಶಿವಲಿಂಗವನ್ನೇ ಒಡೆದು ಹಾಕಿ ಅಟ್ಟಹಾಸ ಮೆರೆದಿದ್ದಾರೆ. ಸುದ್ದಿ ತಿಳಿತಾ ಇದ್ದಂತೆಯೇ ಗ್ರಾಮಸ್ಥರು ತಂಡೋಪತಂಡವಾಗಿ ದೇವಸ್ಥಾನಕ್ಕೆ ಧಾವಿಸ್ತಾ ಇದ್ದು ದುಷ್ಕರ್ಮಿಗಳ ವಿರುದ್ಧ ಶಾಪ ಹಾಕ್ತಿದ್ದಾರೆ. ಇನ್ನು ನಾವು ಭಕ್ತಿಯಿಂದ ಪೂಜಿಸುವ ದೇವರನ್ನ ಹೀಗೆ ಮಾಡಿರೋದು ಸಹಿಸಲಾಗ್ತಾ ಇಲ್ಲ. ಕೂಡಲೇ ಪೊಲೀಸರು ಈ ಕಿಡಿಗೇಡಿಗಳನ್ನ ಬಂಧಿಸಬೇಕು. ಈವರೆಗೆ ಯಾವ ಅಧಿಕಾರಿಯೂ ಇಲ್ಲಿಗೆ ಬಂದಿಲ್ಲದಿರೋದು ನಮ್ಮ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತ ಭಕ್ತರು ಹೇಳ್ತಿದ್ದಾರೆ. ಬೆಳಿಗ್ಗೆ ಮತ್ತೆ ಅಭಿಷೇಕ ಮಾಡ್ಬೇಕಂತ ಬಂದಿದ್ವಿ. ಅಭಿಷೇಕ ಮಾಡಕ್ ಬಂದಾಗ ಅಜ್ಜರು ಜಾಕ ಮಾಡಬೇಕು ಗುಡಿಗೆ ನಡೀರಿ ಅಂತಂದ್ರೆ ಗುಡಿಯಾಗ ಬಂದು ನೋಡಿದ್ರೆ ಎಲ್ಲ ಹೊಡೆದ್ರು ಮಾಡಿರೋದು. ಮತ್ತೆ ಹೊಳ್ಳಿ ಅಜ್ಜರಿಗೆ ಫೋನ್ ಹಚ್ಚಿದ್ವಿ, ಇದು ಅಭಿಷೇಕ ಮಾಡಕ್ ಬರಲ್ಲ, ಬುಕ್ ಆಗಿದೆ, ಇದನ್ನ ಮಾಡ್ರಿ ಅಂತ ಹೇಳಿದ್ರು. ಅಭಿಷೇಕ ಮಾಡಿಲ್ಲ, ಏನು ಮಾಡಿದ್ವಿ ಸರ್, ಹಂಗ ಬಿಟ್ಟಿದ್ವಿ. ಯಾವಾಗ ರಾತ್ರಿ ಮಾಡ್ರಿ? ಹೌದು ಸರ್, ರಾತ್ರಿ ಮಾಡಿರಿ ಸರ್. ನಾವು ಬೆಳಿಗ್ಗೆ ಇನ್ನು ಸಾಯಂಕಾಲ ಹೋಗಿವಿ ಸರ್. ಎಲ್ಲ ತೊಳೆದು ಬೆಳೆದು ಎಲ್ಲ ಸುಣ್ಣ ಹಚ್ಚಿ. ನೀವು ಸುಣ್ಣ ಹಚ್ಚೋಗಿದ್ದು? ಹೌದು ಸರ್, ನಾವು 3 ಜನ ಹೋಗಿ ಸರ್. ಹಿರಣ್ಣ ಮಳಗಿ ಶೆಟ್ಟರ್ ಅಂತ ಹೇಳಿ, ರುದ್ರಪ್ಪ ಹಾಲೂರು, ನಾನ್ರಿ ಕಾಶಪ್ಪ ಬಾಗೇವಾಡಿ. ನಿಮ್ಮ ಹೆಸರು? ನಮ್ಮ ಹೆಸರು ಕಾಶಪ್ಪ ಬಾಗೇವಾಡಿ. ಪ್ರತಿ ವರ್ಷ ಶಿವರಾತ್ರಿ ದಿವಸ ಇಲ್ಲಿ ಪೂಜಾ ಮಾಡಕಂತ ಬಂದ ರಾಮಲಿಂಗೇಶ್ವರ ದೇವಸ್ಥಾನ ಐತ್ರಿ. ಇಲ್ಲಿ ಮೊದಲೆಲ್ಲ ಹಳೆ ಊರನೇ ಇತ್ತು ಇಲ್ಲಿ. ಅದ್ರಂಗ ಹಿಂದಿನ ದಿವಸ ಬಂತ ಅದನ್ನೆಲ್ಲ ಮಾಡಿ ಬಳದು ಇಲ್ಲಿ ಈ ಭಾಗದ ರೈತರು ಒಂದು 8-10 ಜನ ಇಲ್ಲದ್ರ ಇವರು ಅದಕ್ಕೆ ನಿನ್ನೆ ಬಂದು ಅದ್ರಾಗ ಇದ್ದವರು ಸರ್ಚ್ ಮಾಡಿಗ್ಯಾರ. ಇವತ್ತಿನ ದಿವಸ ನಮ್ಮೂರು ಸ್ವಾಮಿಗಳನ್ನ ಕರ್ಕೊಂಡ್ಬಂದು, ಜಂಗಮರನ್ನ ಕರ್ಕೊಂಡ್ಬಂದು ಹೊಳಿಗೆ ಜಳಕ ಮಾಡಿ ಅಭಿಷೇಕ ಮಾಡ್ಬೇಕಂತ ಇನ್ನೇನು ಒಬ್ರು ಒಳಗೆ ಹೋಗಿ ನೋಡಿದಾಗನ ಎಲ್ಲ ಮೂರ್ತಿ ಧ್ವಂಸಗೊಂಡವು, ಎಲ್ಲ ಭಗ್ನಗೊಂಡವು. ಆಮೇಲೆ ಈಶ್ವರ ಮೂರ್ತಿನೂ ಇದರಲ್ಲಿ ಹೊಡೆದು ಎಲ್ಲ ಅದನ್ನ ಧ್ವಂಸಗೊಳಿಸ್ಯಾರ. ಮುಂದೆ ಸುತ್ತಿಗೆ ತಗೊಂಡು ಹೊಡೆದು ಬಸವಣ್ಣನ ಮೂರ್ತಿ ಐತಿ ಮುಂದೆ, ಈಶ್ವರನ ಬಸವಣ್ಣ, ಅದನ್ನು ಕೂಡ ಸುತ್ತಿಗೆಲಿ ಹೊಡೆದು, ಆಮೇಲೆ ಒಂದು ನಾಗಪುರ ಮೂರ್ತಿ ಐತಿ, ಅದನ್ನು ಕೂಡ 2 ಹೋಳು ಮಾಡಿ ಸಂಪೂರ್ಣವಾಗಿ ಧ್ವಂಸಗೊಳಿಸ್ಯಾರ. ಅವಾಗ ಮಾಡಿದಕ್ಕೆ ಇವರು ಊರಾಗೆಲ್ಲ ಗ್ರಾಮಸ್ಥರಿಗೆ ಫೋನ್ ಮಾಡಿ ಹೇಳಿದ್ರು. ಮತ್ತೆ ಆಮೇಲೆ ಅಲ್ಲಿ ಆ ಕಡೆ ಗುಡಿ ಇನ್ನೊಂದು ಐತಿ ಸರ್, ಇಲ್ಲಿ ಹೊನ್ನೆತ್ತೆಮ್ಮ ದೇವಸ್ಥಾನ ಅಂತೇಳಿ, ಅಲ್ಲಿ ಆ ಕಡೆ ಇಲ್ಲಿಂದ ಒಂದು 100 ಮೀಟರ್ ದೂರದೊಳಗೆ ಅದೈತಿ. ಅಲ್ಲಿ ಹೋಗಿ ಏನಾಗೈತಿ ನೋಡೋಣ ಅಲ್ಲಾರ ಅಂತ ಹೋದಾಗ ಅದು ಕೂಡ ಪೂರ್ತಿ 2 ಹೋಳು ಆಗೈತಿ. ಆ ಹೊನ್ನೆತ್ತೆಮ್ಮ ದೇವಿ ಮೂರ್ತಿ ಕೂಡ ಮನೆತಗೊಳುತ್ತೆ. ಈ ಗುಡಿ ಏನೈತಿ ಇದು ಪ್ರಾಚೀನ ಕಾಲದ್ದು ಅತ್ಯಂತ ಇತಿಹಾಸ ಪ್ರಸಿದ್ಧಿ ಉಳ್ಳವಂತ ಒಂದು ದೇವಸ್ಥಾನ, ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿ. ಅಲ್ಲಿ ಯಾರು ಮಾಡ್ರಿ ಅಂತೀರಿ ನೀವು? ಇದು ಧರ್ಮದ್ವೇಷದಿಂದ ಆಗಿತ್ತು. ಧರ್ಮದ್ವೇಷದಿಂದ ವಿಕೃತ ಮನುಷ್ಯ ಮತಾಂಧ ಶಕ್ತಿಗಳ ಇದು ಮಾಡಿದ್ ಹೊರತು ನಮ್ಮೂರಲ್ಲಿ ನಾವು ಎಲ್ಲ ಧರ್ಮದವರು, ಜಾತಿಯವರು ಅಣ್ಣ ತಮ್ಮರಾಗಿದ್ದೀವಿ. ನಮ್ಮಲ್ಲಿ ಯಾರು ಇಂತ ಹೇಯ ಕೃತ್ಯ ಮಾಡ್ಲಿಕ್ಕೆ ಯಾವನು ಸಾಧ್ಯ ಇಲ್ಲ. ಹೊರಗಡೆಯಿಂದ ಬಂದಂತ ಮತಾಂಧ ಶಕ್ತಿಗಳ ಈ ಒಂದು ಮೂರ್ತಿ ವಿಗ್ರಹಕ್ಕೆ ಕಾರಣ ಅಂತ ಹೇಳ್ಬೋದು. ಮತಾಂಧ ಶಕ್ತಿ ಅಂದ್ರೆ ಯಾರು? ಮತಾಂಧ ಶಕ್ತಿಗಳಂತ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತೈತಿ, ಅದೇನು ಅವಶ್ಯಕತೆ ಇಲ್ಲ. ಮತಾಂಧ ಶಕ್ತಿಗಳು ಯಾರು ಗೊತ್ತೈತಿ? ಮುಸ್ಲಿಂ ಮತಾಂಧ ಶಕ್ತಿಗಳು ವಿಕೃತ ಮನುಷ್ಯನ ಅವ್ರು ಮಾತಾಡ್ತಾರೆ. ಒಟ್ನಲ್ಲಿ ಶಾಂತಿಯುತವಾಗಿದ್ದ ಹಳ್ಳಿಯಲ್ಲಿ ಕಿಡಿಗೇಡಿಗಳು ಅಶಾಂತಿ ಮೂಡಿಸಿದ್ದಾರೆ. ಭಕ್ತರ ಭಾವನೆಗಳ ಜೊತೆ ಆಟವಾಡಿದವರನ್ನ ಕಾನೂನು ಎಂದು ಕ್ಷಮಿಸಬಾರದು ಎಂಬುದು ಗ್ರಾಮಸ್ಥರ ಒಕ್ಕೊರಲಿನ ಆಗ್ರಹವಾಗಿದೆ. ಮರಿಯಜ್ಜ ಎಂಎಚ್, ರಾಷ್ಟ್ರಕ್ರಾಂತಿ ನ್ಯೂಸ್, ಮುಂಡರಗಿ.